ಸೊಸೈಟಿಯಲ್ಲಿ Yes. ಎಷ್ಟು ಪರ್ಸೆಂಟ್ ಹ್ಯಾಪಿ ಪೀಪಲ್ ಇದ್ದಾರೆ? ಟ್ರೂಲಿ ಹ್ಯಾಪಿ, ನಿಜವಾಗ್ಲೂ ಖುಷಿ ಆಗಿರೋರು? ನಿಮ್ಗೆ ಆಘಾತ ಆಗ್ಬೋದು, ಒಂದು 2% ಅಂತ. ಹೌದು. ಆ್ಯಂಡ್ ಎಷ್ಟೋ ಜನ ನನ್ನ ಹತ್ರ ಬರೋರು, ಮೇಡಮ್ ನನಗೆ ಈ ಥರ ಫ್ರಸ್ಟ್ರೇಷನ್ ಇದೆ, ನೆಗೆಟಿವ್ ಥಾಟ್ಸ್ ಇದೆ, ಬೇರೆಯವ್ರಿಗೂ ಇರುತ್ತಾ ಈ ಥರ ಅಥವಾ ನನಗೆ ಮಾತ್ರನಾ ಅಂತ ಕೇಳ್ತಾರೆ. ಇಟ್ ಈಸ್ ರಿಯಲಿ ವೆರಿ ವೆರಿ ಲೆಸ್. ನಾನು ಇಷ್ಟು ವರ್ಷದಲ್ಲಿ, ಇಟ್ಸ್ ಬೀನ್ ಆಲ್ಮೋಸ್ಟ್ 15 years ಐ ಆಮ್ ರನ್ನಿಂಗ್ ಮೈ ಡ್ರಗ್ಲೆಸ್ ಥೆರಪಿ ಸೆಂಟರ್. ತುಂಬ ಪ್ರಾಮಾಣಿಕವಾಗಿ ಚೆನ್ನಾಗಿರೋ ಗಂಡ ಹೆಂಡತಿ, ಅಂದರೆ ಆನಂದವಾಗಿ ನಿಜವಾಗ್ಲೂ ಇದ್ದಾರೆ, ಆ ಕಂಟೆಂಟ್ಮೆಂಟ್ ಇದೆ ಅನ್ನೋದನ್ನು ಬೆರಳೆಣಿಕೆಯಷ್ಟು ಜನ ಅಷ್ಟೇ ನಾನು ನೋಡಿರೋದು. ಇಲ್ಲ ಅಂದರೆ ಗಂಡನ ಮುಂದೆ ತುಂಬ ಚೆನ್ನಾಗಿ ಹೆಂಡತಿ ಹೊಗಳ್ತಾರೆ, ವೈಸ್ ವರ್ಸ. ಓಕೆ, ಒಬ್ರೊಬ್ರ ಹತ್ರನೇ ಮಾತಾಡ್ತೀನಿ ಅಂದ ತಕ್ಷಣ ಎಲ್ಲ ಒಳಗಡೆ ಇರೋ ತಪ್ಪು ನಾನು ಹೇಳ್ತಾ ಇಲ್ಲ. ಅಂದರೆ ಆ ಕಂಟೆಂಟ್ಮೆಂಟ್ ರೇಷಿಯೋನ ನಾವು ತುಂಬ ನಾಟಕೀಯವಾಗಿ ಪ್ರೊಜೆಕ್ಟ್ ಮಾಡ್ತೀವಿ. ಏನು ರೀಸನ್ ಅದಕ್ಕೆ? ಕಾರಣ ಏನು? ವಿ ಡೋಂಟ್ ವಾಂಟ್ ಟು ಗೋ ಲೋ ಇನ್ ದಿ ಫೇಸ್ ಆಫ್ ದಿ ಸೊಸೈಟಿ. ನೀವು ಸರಿ ಇಲ್ಲ, ನೀವು ಚೆನ್ನಾಗಿಲ್ಲ, ಓ ನಾನು ತುಂಬ ಚೆನ್ನಾಗಿದ್ದೀನಿ, ಎವ್ರಿಥಿಂಗ್ ಈಸ್ ಓಕೆ. ಆ್ಯಂಡ್ ಅದಕ್ಕೂ ಕಾರಣ ಒಂದು, ಐ ಹ್ಯಾವ್ ಟು ಪುಲ್ ದ ಶೋ, ನನ್ನ ರೆಸ್ಪಾನ್ಸಿಬಿಲಿಟಿ ಮೇಂಟೈನ್ ಮಾಡೋದಿರ್ಬೋದು, ಅಥವಾ ನನ್ನಲ್ಲಿ ಏನೋ ಕಮ್ಮಿ ಇದೆ ಅಂದ ತಕ್ಷಣ ನನ್ನನ್ನು ಐಸೋಲೇಟ್ ಮಾಡಿಬಿಡ್ಬೋದು ಸೊಸೈಟಿ ಅನ್ನೋ ಭಯ ನಮ್ಮಲ್ಲಿ ತುಂಬ ಜನಕ್ಕಿದೆ. ತೋರಿಕೆ ಜಾಸ್ತಿ. ಅಬ್ಸಲ್ಯೂಟ್ಲಿ. ಪ್ರಿಟೆನ್ಸ್ ಇಸ್ ಸಮಥಿಂಗ್ ರಿಯಲಿ ರನ್ನಿಂಗ್ ಥ್ರೂ. ಹಾಗಾದ್ರೆ ಅವರೊಂದು ಸರ್ಕಲ್, ಒಂದು ವಿಷವರ್ತುಲದಲ್ಲಿ ಸಿಗಾಕೊಂಡಂಗೆ ಅಲ್ವಾ? ಹೌದು. ಅದರಿಂದ ಆಚೆ ಬರೋಕ್ಕಾಗಲ್ಲ. ಹೌದು, ಒಂದಿನ ಅವರು ಡೆಡ್ಡನ್ನು ಹಿಟ್ ಮಾಡೇ ಮಾಡ್ತಾರೆ. ಆ್ಯಂಡ್ ಆವಾಗ ಅವ್ರ ಜೊತೆ ಅವ್ರು ಕೂತ್ಕೊಳ್ಳೇಬೇಕಾಗತ್ತೆ. ಕೂತ್ಕೊಳ್ಳಿಲ್ಲ ಅಂದರೆ ನಾನು ತುಂಬ ನಿಖರವಾಗಿ ಹೇಳಬಲ್ಲೆ, ದೇಹ ಕೂಣ್ಸತ್ತೆ. ದೇಹ, ಹೌದು. ಏನಾದರೂ ಒಂದು ನೋವು, ಯಾತನೆ, ಮಾನಸಿಕ ಹಿಂಸೆ ಆಗ್ತಾ ಇಲ್ಲ ಅಂತ ಕೈಂಡ್ಲಿ ಸಿಟ್ ಡೌನ್ ಅಂತ ಅದು ಕೂಣ್ಸತ್ತೆ.